ನಿನ್ನ ಜೊತೆಯಲಿ ಜೊತೆಯಲಿ ಮನೆ ಬಂತು. ಇದೇ ಮೊದಲನೇ ಸಲ ನನ್ನ ಜೊತೆಲಿದ್ರು ನೀನು ಒಂದು ಮಾತಾಡದೆ ಇಷ್ಟು ದೂರ ಬಂದಿದ್ದು. ಥ್ಯಾಂಕ್ಸ್. ತಿಂಡಿ ತಿನ್ನಕ್ ಬಾ ಅಂತ ಎಷ್ಟು ಸಲ ಕರಿಬೇಕು ನೀನ? ಬಾ, ಅಮ್ಮ ಕರಿತಾ ಇದ್ದಾರೆ. ಬೇಕಾಗಿಲ್ಲ ನಂಗೆ. ಯಾಕೆ? ಬೇಜಾರಾಗಿದೆ ಕಣ್ರೆ. ಅದೇ ಯಾಕೆ? ನನ್ನ ಹೆಂಡತಿ ಒಬ್ಳಿದ್ದಾಳೆ, ಒಂಚೂರು ಅರ್ಥನೇ ಮಾಡ್ಕೊಳ್ಳೋದ ನನ್ನನ್ನ. ಅವಳನ್ನ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕಡೆಗೆ ನಂದೇ ತಪ್ಪು ಅಂದ್ಬಿಡ್ತಾಳೆ. ಹೌದಾ? ನನ್ನ ಗಂಡನೂ ಅಷ್ಟೇ. ಅವನಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಟಿವಿ ನೋಡ್ಕೊಂಡು ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡು ಹೋದ್ರು ಅದಕ್ಕೆ ಒಂಚೂರು ಬೆಲೆನೇ ಕೊಡಲ್ಲ. ನಾನೇ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಕೂತಿದ್ದಾನೆ. ಹೌದು, ಮತ್ತೆ ಅವ್ರನ್ನೆಲ್ಲ ಬೈದು ಬಂದಿದ್ದು ಯಾಕೆ ಹೇಳಿ? ನನ್ನ ಹೆಂಡತಿ ಮೇಲಿರೋ ಪ್ರೀತಿಗೆ ತಾನೇ. ನಾನು ಅಷ್ಟೇ ಲೈಫಲ್ಲಿ ಮೊದಲನೇ ಸಲ ಅಂತ ಜಾಗಕ್ಕೆ ಬಂದಿದ್ದು ಯಾಕೆ ಹೇಳು? ನನ್ನ ಗಂಡನ ಮೇಲಿರೋ ಪ್ರೀತಿಗೆ ತಾನೇ. ಹೋಗ್ರಿ ರೀ, ಇಬ್ಬರಿಗೂ ಅಷ್ಟು ಪ್ರೀತಿ ಇದೆ ಅಂದ್ರೆ ನಾವ್ಯಾಕೆ ಅಷ್ಟು ಜಗಳ ಆಡ್ತೀವಿ? ಯಾಕೆ ಅಂದ್ರೆ ಹೆಂಡತಿ ಸ್ವಲ್ಪ ಪೆದ್ದು, ಗಂಡ ಸ್ವಲ್ಪ ಹಾಫ್ ಮೆಂಟ್ಲು. ಪ್ರೀತಿ ಜಾಸ್ತಿ ಆದಾಗ ಒಂದೊಂದ್ಸಲ ಹಿಂಗಾಗ್ಬಿಡ್ತವೆ. ಓ, ಆದ್ರೂ ಸಮಾಧಾನ ಆಗಿಲ್ಲ ಕಣ್ರೆ. ನಾನು ಇವಾಗ ಸಮಾಧಾನ ಮಾಡ್ತಿದ್ದೀನಲ್ವಾ? ಸಾರಿ. ಅಂದ್ರೆ ನಾನ್ ತಪ್ಪು ಮಾಡಿದೀನಿ ಅಂತನಾ? ಇಲ್ಲಪ್ಪ, ನಾನ್ ಮಾಡಿದ ತಪ್ಪಿಗೆ ಸಾರಿ ಕೇಳ್ತಾ ಇದ್ದೀನಿ. ಇದನ್ನ ಬೇಡ ಅನ್ನೋದು. ನಮ್ ಕಮಿಟ್ಮೆಂಟ್ ಪ್ರಕಾರ ನೀವ್ ತಪ್ಪು ಮಾಡಿದಾಗ ನಾನ್ ಸಾರಿ ಕೇಳ್ಬೇಕು, ನಾನ್ ತಪ್ಪು ಮಾಡಿದಾಗ ನೀವ್ ಸಾರಿ ಕೇಳ್ಬೇಕು ತಾನೇ? ಸಾರಿ. ಇವಾಗ ನಾನು ತಪ್ಪು ಮಾಡಿದ್ದೀನಿ, ನೀನು ಸಾರಿ ಕೇಳು. ಸಾರಿ, ನಂದು ತಪ್ಪಿದೆ. ಈಗ ನೀವು ಸಾರಿ ಕೇಳಿ. ಸಾರಿ. ಆದ್ರೂ ನಂಗಿನ್ನು ಸ್ವಲ್ಪ ಬೇಜಾರಿದೆ. ಇನ್ನು ಏನಪ್ಪ? ಮೊನ್ನೆ ರಾತ್ರಿಯಿಂದ ನೀವು ಸಡನ್ ಆಗಿ ಚೇಂಜ್ ಆಗಿದ್ದೀರಾ. ಏನ್ ವಿಷಯ? ಮೊನ್ನೆ ರಾತ್ರಿ ನಿಜ ತಾನೆ? ಮೊನ್ನೆ ರಾತ್ರಿನ ನೀವು ಎಷ್ಟೇ ಏನೇ ಖುಷಿಯಾಗಿದ್ರು ಒಳಗಡೆ ಏನೋ ಇಟ್ಕೊಂಡು ಚಿಂತೆ ಮಾಡ್ತಾ ಇದ್ದೀರಾ. ಅದನ್ನ ನನ್ನಿಂದ ಮುಚ್ಚಿಟ್ಟಿದ್ದೀರಾ. ಅದನ್ನ ಹೇಳ್ಬೇಕಂತ. ಏನು ಇಲ್ವೋ? ನಾನು ಚೆನ್ನಾಗೇ ಇದ್ದೀನಿ. ಹೌದಾ? ಈಗ ಹೇಳಿ, ನೀವು ನಿಜವಾಗ್ಲೂ ಚೆನ್ನಾಗಿದ್ರಾ? ಏನೋ ಮುಚ್ಚಿಟ್ಟಿದ್ದೀರಾ ಅಂತ ಪ್ರೂವ್ ಆಯ್ತಲ್ಲ, ಅದೇನಂತ ಹೇಳ್ರಿ. ವಾ, ಏನು ಹುಡುಗನೋ ಏನೋ ನೀನು. ಅವತ್ತು ರಾತ್ರಿಯಿಂದ ನನಗೆ ಅರ್ಧ ತಲೆನೋವು. ಈ ಕಡೆ ಭಾಗನ ಕಿತ್ತು ಬಿಸಾಕ್ಬೇಕು ಅನ್ನೋಷ್ಟು ಪೈನ್ ಆಗ್ತಿತ್ತು. ಅದಕ್ಕೆ ಹಂಗಿದ್ದೆ. ಅಯ್ಯೋ, ನಿಮ್ಮ ಮೈಗ್ರೇನ್ ರೀ ಅದು. ಅದನ್ನಂತೂ ನೆಗ್ಲೆಕ್ಟ್ ಮಾಡಲೇಬಾರ್ದು. ಈಗ ನೀವು ಬೇಗ ಹೋಗಿ ರೆಡಿಯಾಗಿ, ಇಲ್ಲ ಅಂತಂದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬೇಗ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಬರೋಣ. ಮಾರಯ್ಯ, ಅದ್ಯಾವ ಮಹಾ? ಹೇಳ್ದಷ್ಟು ಕೇಳ್ಬೇಕಷ್ಟೆ. ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ರೆಡಿಯಾಗಿರ್ಬೇಕು. ಇಲ್ಲ ಅಂದರೆ ಸೀದಾ ಬಂದು ಎತ್ತಾಕೊಂಡು ಹೋಗ್ಬಿಡ್ತೀನಿ. ಓಕೆನಾ? ರಂಗ,
ನನ್ನ ಗಂಡಂಗೋಸ್ಕರನಾದರೂ ನನ್ನ ಮನ್ಸು ಗಟ್ಟಿ ಮಾಡಪ್ಪ. ದಿಶಾ, ಯಾಕೆ ಹೀಗೆ ಮಾಡ್ತಿದ್ಯಾ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಇಲ್ಲ ಅಂತಾನೆ ಅನ್ಕೋ. ಹೌದಾ? ಹಾಗಾದ್ರೆ ಬೇಡವಾ ನಾನು ನಿನ್ಗೆ? ಬೇಡ. ಇದೇ ಮಾತು ನನ್ನ ಮುಖ ನೋಡ್ಕೊಂಡು ಹೇಳು. ನೀನ್ ಬೇಡ ನನ್ಗೆ. ಸುಳ್ಳು ಹೇಳ್ತಿದ್ಯಾ ನೀನು? ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ನಾನಿಲ್ದೆ ಬದುಕಿರೋಕ್ಕಾಗುತ್ತಾ ನಿನ್ನ ಕೈಲಿ? ನಾನಿಲ್ದೆ ಸಂತೋಷವಾಗಿರೋಕ್ಕಾಗುತ್ತಾ ನಿನ್ನ ಕೈಲಿ? ಸಂತೋಷವಾಗಿರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಅಕ್ಕ, ನಮ್ಮಮ್ಮ, ನನ್ನ ತಂಗಿ, ನಮ್ಮ ಅಪ್ಪನಿಗೋಸ್ಕರನಾದರೂ ನನ್ನ ಕನ್ಸು ನಿಜ ಮಾಡ್ಕೊಳಕ್ಕೆ ನಾನು ಖಂಡಿತ ಬದುಕಿರಲೇಬೇಕು. ದಿಸ್ ಇಸ್ ಟೂ ಮಚ್. ಅಂದರೆ ನಿನ್ನ ಲೈಫಲ್ಲಿ ನನಗೆ ಅಂತ ಯಾವುದೇ ಸ್ಪೇಸ್ ಇಲ್ವಾ? ಇತ್ತು, ಆದರೆ ಆ ಪ್ರೀತಿ ಅನ್ನೋ 2 ಅಕ್ಷರನ ಮುಂದಿಟ್ಕೊಂಡು ನನ್ನ ಬಳಸ್ಕೊಳಕ್ಕೆ ನೋಡ್ದಿಯಲ್ಲ, ಅವತ್ತಿಗೆ ಆ ಪ್ರೀತಿ ಮುಗ್ದೋಯ್ತು. ಕಮಾನ್ ದಿಶಾ, ನಾನೇ ನಿನ್ನ ಯೂಸ್ ಮಾಡ್ಕೊಳ್ತೀನಿ ಅಂದಿಲ್ಲ. ಲವರ್ಸ್ ಅಂದಮೇಲೆ ಹೊರಗಡೆ ಸುತ್ತಾಡೋದು, ಹೊರಗಡೆ ಸ್ಟೇ ಆಗೋದು ಕಾಮನ್ ಅಲ್ವಾ? ಅದಷ್ಟೇ ಕೇಳಿದ್ದು. ನನ್ನ ಮೇಲೆ ನಂಬಿಕೆ ಇದ್ರೆ 4 ದಿನ ನನ್ನ ಜೊತೆ ಬಾ ಅಂದೆ. ನಾನು ಬರಲ್ಲ ಅಂದೆ ತಾನೆ. ನೋಡು ಕಾರಣ, ನಿನ್ನ ಹತ್ರ ದುಡ್ಡಿದೆ, ನಿಮ್ಮ ಅಪ್ಪನ ಹತ್ರ ಮಿನಿಸ್ಟ್ರು ಅನ್ನೋ ಪವರ್ ಇದೆ. ನೀವು ದೊಡ್ಡ ಜನಗಳು, ಏನು ಮಾಡಿದ್ರೂ ನಡೆಯುತ್ತೆ. ಆದರೆ ನಾನು ದಿಶಾ, ನನ್ನ ಸ್ಟೇಟಸ್ ನೋಡ್ಕೊಂಡ ನೀನು ಲವ್ ಮಾಡಿದ್ದು. ವಿತೌಟ್ ರೀಸನ್ ನೀನು ನನಗಿಷ್ಟ ಆಗಿದ್ಯಾ. ನಿನ್ನನ್ನು ನಾನು ಬಿಟ್ಕೊಡೋಕ್ಕಾಗಲ್ಲ. ಸೊ ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡ. ನಿನಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂದರೆ ನಿನ್ನ ಜೊತೆ 4 ದಿನ ಊರು ಬಿಟ್ಟು ಬರಬೇಕು. ನಿನ್ನ ಜೊತೆ ಎಲ್ಲ ಶೇರ್ ಮಾಡ್ಕೊಬೇಕು. ಅದೇ ತಾನೇ. ಅದನ್ನು ಯಾವತ್ತೂ ನನ್ನ ಪ್ರೀತಿ ಅಂತ ಒಪ್ಕೊಳ್ಳೋದಿಲ್ಲ, ನಂಬೋದೂ ಇಲ್ಲ. ಬಿಟ್ಬಿಡು. ನಿನಗೆ ನಂಬಿಕೆ ಬರಬೇಕು ಅಂದರೆ ಏನು ಮಾಡಬೇಕೀಗ? ನೀನೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಕಾರಣ. ನೀನು ಹೊರಗಡೆ ಹೋಗಿ ಎಂಜಾಯ್ ಮಾಡೋದೇ ಪ್ರೀತಿ ಅಂದ್ಕೊಂಡಿದ್ಯಾ. ನಾನು ಮದುವೆ ಆಗೋವರೆಗೂ ಮನ್ಸನ್ನು ಬಿಗಿ ಇಟ್ಕೊಳ್ಳೋದೇ ಪ್ರೀತಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೂ ನಿನಗೂ ಸೂಟ್ ಆಗೋದಿಲ್ಲ. ನಮ್ಮಿಬ್ಬರು ಆಸೆನೂ ನಿಜ ಆಗೋದಿಲ್ಲ. ಸೊ ಪ್ಲೀಸ್ ಲೆಟ್ ಮೀ ಗೋ. ಇಲ್ಲ ದಿಶಾ, ನೀನನ್ನು ಪಡಿದೇ ಇದ್ದರೆ ನನ್ನ ಗಂಡಸಾಗಿ ಹುಟ್ಟಿದ್ದೇ ವೇಸ್ಟ್ ಅಂದ್ಕೊಂಡ್ಬಿಡ್ತೀನಿ. ಸರಿ, ನೀನು ಹೇಳ್ದಂಗೆ ಮಾಡ್ತೀನಿ. ಏನು ಮಾಡ್ತೀಯಾ? ನಿನ್ನ ಮದುವೆ ಆಗ್ತೀನಿ. ವಾಟ್? ಮದುವೆನಾ? ಹೌದು. ನಿನಗೆ ನನ್ನ ಪ್ರೀತಿ ಸಾಬೀತಾಗಬೇಕಂದ್ರೆ ನಿನ್ನ ಮದುವೆ ಆಗಲೇಬೇಕು. ಅವಾಗಲೇ ನಿನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಬರೋದು. ಹೇಳು, ಯಾವಾಗ ಮದುವೆ ಆಗೋಣ? ನಿಜವಾಗ್ಲೂ ಹೇಳ್ತಿದ್ಯಾ? ನೀನು ನನ್ನನ್ನು ಇದಾಗೋ ಮಾತಾ? ಯಾಕಾಗಲ್ಲ? ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ನೀನು ನನ್ನನ್ನು ಲವ್ ಮಾಡ್ತಿದ್ಯಾ. ಇನ್ನೂ ಅಂದರೆ ಇವತ್ತೇ ಇಲ್ಲೇ ಈಗಲೇ ಮದುವೆ ಆಗೋಣ. ಏನಂತೀಯ? ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. 2 ದಿನ ಟೈಮ್ ತಗೋ, ಯೋಚನೆ ಮಾಡಿ ಒಂದು ಡಿಸಿಷನಿಗೆ ಬಾ. ನೀನು ಒಪ್ಕೊಂತೀಯ ದಿಶಾ? ನನಗೆ ಕಾನ್ಫಿಡೆನ್ಸ್ ಇದೆ, ನೀನು ನನಗೆ ಸಿಕ್ಕೇ ಸಿಗ್ತೀಯ. ಓ ಸರ್, ಹೇಳಿ. ಹೇಳೋದೇನಿದೆ ಸರ್? ಹೇಳಬೇಕಾಗಿರೋದನ್ನೆಲ್ಲ ನೀವಾಗಲೇ ಟಿ ವಿಲೇ ಹೇಳಿಸ್ಬಿಟ್ಟಿದ್ದೀರಲ್ಲ. ಹೊಸದೇನಾದರೂ ಇದ್ರೆ ಹೇಳಿ ಸರ್. ನೀವು ಏನೇ ವಿಷಯ ಹೇಳಿದ್ರು ಅದು ನಮಗೆ ಸ್ಪೆಷಲ್ ಸುದ್ದಿನೇ. ಅಭಯ್, ಸದ್ಯಕ್ಕೆ ನಿಮಗೆ ಥ್ಯಾಂಕ್ಸ್ ಬಿಟ್ರೆ ಬೇರೆ ಏನೂ ಹೇಳೋಕ್ಕಿಲ್ಲ. ಥ್ಯಾಂಕ್ಸಾ? ನಿಮ್ಮ ಇಂಟರ್ವ್ಯೂನಿಂದ ನನ್ನ ಪೊಲಿಟಿಕಲ್ ಜರ್ನಿಗೆ ಎಷ್ಟು ಸಹಾಯ ಆಗಿದೆ ಗೊತ್ತೇನ್ರಿ? ಒಂದೇ ದಿವಸದಲ್ಲಿ ನಮ್ಮ ಆಫೀಸ್ಗೆ 1200 ಕಾಲ್ಗಿಂತ ಹೆಚ್ಚಿಗೆ ಫೋನ್ ಕಾಂಪ್ಲಿಮೆಂಟ್ಸ್ ಬಂದಿವೆ. ನನ್ನ ಪರವಾಗಿ ಪ್ರಚಾರ ಮಾಡ್ತೀನಿ, ಕ್ಯಾನ್ವಾಸ್ ಮಾಡ್ತೀನಿ ಅಂತ ಸುಮಾರು 800 ಜನಕ್ಕಿಂತ ಜಾಸ್ತಿ ಬಂದಿದ್ದಾರೆ. ಇನ್ನೂ ಬರ್ತಾನೆ ಇದ್ದಾರೆ. ಬರ್ತಾನೆ ಇರ್ತಾರೆ ಸರ್. ನೋಡಿ, ನೋಡ್ತಾ ನೋಡ್ತಾ ನೀವು ಎಲ್ಲೋ ಹೋಗ್ಬಿಡ್ತೀರಾ. ಎಲ್ಲ ನಿಮ್ಮ ದಯ ಸ್ವಾಮಿ. ಅದಕ್ಕೆ ಅಟ್ಲೀಸ್ಟ್ ನಿಮ್ಗೊಂದು ಥ್ಯಾಂಕ್ಸ್ ಆರು ಹೇಳೋಣ. ಸಾಧ್ಯವಾದ್ರೆ ನಾನು ಇಲ್ಲೇ ನಾಗರಬಾವಿ ಹತ್ರ ಇದ್ದೆ, ಸಿಗೋಣ ಅಂತ ಫೋನ್ ಮಾಡಿದೆ. ಮೀಟ್ ಮಾಡೋದಾ ಸರ್? ನಾನು ಈಗ ಅದೇ ಏರಿಯಾಗೆ ಹೊರಟಿದ್ದೀನಿ. ಅಲ್ಲೆಲ್ಲಿ ಸಿಗಬೇಕು? ಯಾವಾಗ ಸಿಗ್ತೀರಾ ಸರ್? ಹಾಂ, 1 ನಿಮಿಷ. ನೀವು ಒಬ್ಬರೇ ಆದರೆ ಸಿಗೋ ಸವಾಸನೆ ಬೇಡ ಸ್ವಾಮಿ.
ಇವತ್ತು ನಿಮ್ಮ ಶ್ರೀಮತಿನೂ ಜೊತೆ ಕರ್ಕೊಂಬರೋದಾದ್ರೆ ಮಾತ್ರ ನಾನು ಸಿಗೋದು ನಿಮಗೆ. ಅಯ್ಯೋ ಅದನ್ನ ಕೇಳ್ತಿರಲ್ಲ ಸರ್, ನಮ್ಮ ಶ್ರೀಮತಿನೂ ನಿಮ್ಮನ್ನು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇವಾಗಲೇ ಕರ್ಕೊಂಬರ್ತೀನಿ ಸರ್. ಹಾಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಓಕೆನಾ ಸರ್? ಓಕೆ ಸರ್, ಡನ್, ಬಾಯ್. ಯಾರದು? ನಾನು ಯಾರನ್ನ ನೋಡಕ್ ಕಾಯ್ತಾ ಇದ್ದೀನಿ? ಸಸ್ಪೆನ್ಸ್. ಇವತ್ತು ನಿಮ್ಮ ತಲೆನೋವಿದೆಯಲ್ಲ, ಅದು ಪರ್ಮನೆಂಟಾಗಿ ಪೂರ್ತಿಯಾಗಿ ಮಾಯ ಆಗ್ಬಿಡುತ್ತೆ. ಅಂಥ ವ್ಯಕ್ತಿನ ಮೀಟ್ ಮಾಡಿಸ್ತಾ ಇದ್ದೀನಿ. ಅಯ್ಯೋ ಆಲ್ರೆಡಿ 3 ನಿಮಿಷ ಆಗೋಯ್ತು ಕಣ್ರಿ. ಬೇಗ ರೆಡಿಯಾಗಿ ಬನ್ನಿ, ಬನ್ನಿ ಹೋಗ್ರಿ, ಬೇಗ ರೆಡಿಯಾಗಿ. ಭಕ್ತೆ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಕಣ್ಣು ತೆರೆ. ಓ ದೇವ್ರೆ, ಕಡೆಗೂ ಬಂದ್ಬಿಟ್ಯಾ? ಹೌದು, ನಿನ್ನ ಭಕ್ತಿಯನ್ನು ನೋಡಿ ಆನಂದವಾಗಿ ದುಬ್ಬಚ್ಚಿ ಮೇಲೆ ಕೂತ್ಕೊಂಡು ಹಾರ್ಕೊಂಡು ಬಂದ್ಬಿಟ್ಟೆ. ಬೇಕಾದ ವರವನ್ನು ಕೇಳು ಭಕ್ತೆ. ದೇವ್ರೆ, ನನಗೊಬ್ಬ ಫ್ರೆಂಡ್ ಇದ್ದಾನೆ. ಅವನು ಕುಳ್ಳಕ್ಕೆ ದುಮ್ಮಕ್ಕೆ ನಾಟಿ ಟೊಮೆಟೊ ಥರ ಇದ್ದಾನೆ. ಅವನ ತಲೆ ಮೇಲೆ ಸೊಂಪಾಗಿ ಕೂದಲು ಬೆಳೆಯೋ ಹಾಗೆ ಮಾಡಪ್ಪ. ರೇ, ನನ್ನ ಕೂದಲ ಮೇಲೆ ಯಾಕ್ರಿ ಅಷ್ಟೊಂದು ಕಣ್ಣು? ಏನಿಲ್ವೋ ಅದಂತಾನೆ ಬೇಡ್ಕೋಬೇಕು ದೇವ್ರ ಹತ್ರ. ಹಾಗಾದರೆ ನಿಮ್ಮ ಗಂಡ ಇಲ್ವಲ್ಲ, ಆ ಗಂಡನ ವಾಪಸ್ ಕೊಡು ಅಂತ ಕೇಳ್ಬೋದಲ್ವಾ? ಬೇಡಪ್ಪ, ಆ ನರಕ ಮಾತ್ರ ಎಂದೆಂದೂ ಬೇಡ. ಯಾಕ್ರಿ ಅಷ್ಟೊಂದು ಸೀರಿಯಸ್ ಆಗಿಬಿಟ್ರಿ? ನಿಮ್ಮ ಗಂಡ ಅವನೊಬ್ಬ ರಾಕ್ಷಸ. ಒಂದು ಹೊಸ ಹೂವು ಕೊಟ್ಟರೆ ಕಾಲಲ್ಲಿ ಹೊಸಗೆ ಹಾಕಿ ಹೆಂಗೆ ಅಂತ ಕೇಳೋಷ್ಟು ಕ್ರೂರಿ. ಆ ಹೊಸ ಹೂ ನಾನೇ ಆಗಿದ್ದೆ. ಹೊಸಗೆ ಹಾಕ್ಬಿಟ್ಟ. ಅವನಿಗೆ ಹೆಂಡತಿಗಿಂತ ಅವಳ ಸಂಬಳನೇ ಮುಖ್ಯ ಆಗಿತ್ತು. ನನಗೆ ಹಿಂಸೆ ಕೊಡೋದು ಅಂದರೆ ಅವನಿಗೆ ಪರಮಾನಂದ. ಅವನು ಸಿಗರೇಟ್ ಸೇದೋವಾಗ ನನ್ನನ್ನು ಆಶ್ಟ್ರೇ ಥರ ಬಳಸ್ಕೊಳ್ತಾ ಇದ್ದ. ಅವನು ಕುಡಿಯೋವಾಗ ನಾನು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಬೇಕಾಗಿತ್ತು. ನನ್ನ ಸೌಂದರ್ಯನ ಯಾರಾದರೂ ಹೊಗಳಿದ್ರೆ ಮಖ ಮೂತಿ ನೋಡಿದಾಗೆ ಚಚ್ಚಾಕ್ಬಿಡ್ತಾ ಇದ್ದ. ಅಯ್ಯಯ್ಯೋ, ನೀವು ಸುಮ್ಮನೆ ಇರ್ತಿದ್ದೀರಾ? ತಿರುಗಿ ಬೀಳಲಿಲ್ವಾ? 5 ವರ್ಷ ನರಕನ ಹಾಗೆ ಸಹಿಸ್ಕೊಂಡೆ. ಆಮೇಲೆ ಹೀಗೆ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ ಅನ್ನಿಸ್ತು. ಮನಸ್ಸು ಗಟ್ಟಿ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಆಚೆ ಬಂದುಬಿಟ್ಟೆ. ಅವ್ರ ಜೊತೆಲಿ ಬದುಕೋಕೆ ಶುರು ಮಾಡಿದೆ. 4 ವರ್ಷದ ಮೇಲೆ ಅವನದ್ದು ಯಾವುದೋ ಆಕ್ಸಿಡೆಂಟಲ್ಲಿ ಹೋದ ಅಂತ ಸುದ್ದಿ ಬಂತು. ಮನಸ್ಸಿನಲ್ಲೇ ವಿಧವೆ ಆಗಿದ್ದೆ. ಆಮೇಲೆ ನೆಪ ಮಾತ್ರಕ್ಕೆ ಕುಂಕುಮ ಮಾಡಿಸ್ಕೊಂಡೆ. ಗಂಡ ಇದ್ದಾಗ ಅವನೊಬ್ಬನೇ ಕಾಟ ಕೊಡ್ತಾ ಇದ್ದ. ಆಚೆ ಬಂದಮೇಲೆ 100 ಗಂಡಸು. ಅವ್ರ ಕಣ್ಣುಗಳು ಪಿಶಾಚಿ ಥರ ಕಾಣ್ತಾ ಇದ್ದ. ಎಲ್ಲ ತಹಿಸ್ಕೊಂಡು ಮಕ್ಕಳಿಗೋಸ್ಕರ ಬದುಕ್ತೆ. ಹಲ್ಲು ಮುಡಿ ಕಚ್ಕೊಂಡು ಅವ್ರನ್ನ ದೊಡ್ಡವ್ರು ಮಾಡಿದೆ. ಫಾರಿನ್ಗೂ ಕಳಿಸ್ದೆ. ರೆಕ್ಕೆ ಬಿಚ್ಕೊಂಡು ಹಾರು ಹೋದವರು ವಾಪಸ್ ಬರಲೇ ಇಲ್ಲ. ಹೆತ್ತಮ್ಮ ಅನ್ನೋ ಕಾರಣಕ್ಕೆ ಒಂದಷ್ಟು ಡಾಲರ್ ಕಳಿಸಿ ಕೈ ತೊಳ್ಕೊಳ್ತಾರೆ. ಈ ವಯಸ್ಸಿನಲ್ಲಿ ನಾನು ಡಾಲರ್ ಜೊತೆಲಿ ಜೀವನ ಸಾಗಿಸೋಕ್ಕಾಗುತ್ತಾ? ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಅವ್ರ ಜೊತೆಲಿ ಇರಬೇಕು ಅಂತ ನನಗೂ ಆಸೆ ಆಗೋದಿಲ್ವಾ? ಅವ್ರ ಜೊತೆಲಿ ಇರಬೇಕು, ಆಡಬೇಕು, ಸುಖ ದುಃಖ ಹಂಚ್ಕೊಳ್ಬೇಕು. ಕಡೆಗಾಲದಲ್ಲಾದರೂ ನೆಮ್ಮದಿಯಾಗಿ ಅವ್ರ ಜೊತೆಲಿ ಇರಬೇಕು ಅಂತ ನನಗೂ ಆಸೆ ಆಗೋದಿಲ್ವಾ?
ಇವೆಲ್ಲ ಯಾಕೆ ಈ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ? ಅದು ಹಾಗೇನೆ. ಯಾಕಂದರೆ ಅವರಿನ್ನೂ ನಮ್ಮ ವಯಸ್ಸಿನ ನೋಡಿರಲ್ಲ, ನಮ್ಮಾಗೆ ಮೈ ಮೆತ್ತಗಾಗಿರಲ್ಲ, ನಿಶಕ್ತಿ ಕಾಡಿರಲ್ಲ, ಒಂಟಿತನ ಅನುಭವಿಸಿರಲ್ಲ, ನಿದ್ರೆ ಬರದೆ ಒದ್ದಾಡಿರಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಗತ್ಯ ಅವ್ರಿಗೆ ಬೇಕಾಗಿರಲ್ಲ. ಹೆಂಡತಿ ಕಷ್ಟ ಸುಖಕ್ಕಾಗಬೇಕು, ಮಕ್ಕಳು ಮುಂದಕ್ಕೆ ಆಸರಿಯಾಗಿರಬೇಕು. ಆದರೆ ಈ ಮುದುಕರು ನಾವಿದ್ದಷ್ಟು ತೊಂದರೆನೇ. ಬೆಡ್ದೇ ಇರೋ ಹೊರೆಯಾಗಿ ಅವ್ರ ಮೇಲೆ ಜೋತು ಬಿದ್ದಿರ್ತೀವಿ. ನಮ್ಮ ಫೀಲಿಂಗ್ಸ್ ಅರ್ಥ ಆಗಲ್ಲ, ನಮ್ಮ ಕಷ್ಟ ಗೊತ್ತಾಗಲ್ಲ. ಕರ್ತವ್ಯ ಅಂದ್ಕೊಂಡು ಒಂದಷ್ಟು ಊಟ ಹಾಕಿ ಒಂದಷ್ಟು ಮೆಡಿಸಿನ್ ಕೊಟ್ಬಿಟ್ರೆ ಸಾಕು, ಅವ್ರ ಜವಾಬ್ದಾರಿನೇ ಮುಗಿದೋಯ್ತು ಅಂದ್ಕೊಂಡು ಬಿಡ್ತಾರೆ. ಆದರೆ ಅದರ ಆಚೆಗೂ ಒಂದು ಇಡೀ ಪ್ರೀತಿಗೋಸ್ಕರ ಚಡ್ಪಡಿಸ್ತೀವಲ್ಲ, ಅದು ಯಾರಿಗೂ ಅರ್ಥನೇ ಆಗೋದಿಲ್ಲ. ಈ ಸಂಪತ್ತಿಗೆ ನಾವು ಯಾಕೆ ಮಕ್ಕಳನ್ನ ಹೆರಬೇಕು, ಸಾಕಿ ಬೆಳೆಸ್ಬೇಕು ಅಂತ ಅನ್ನಿಸ್ಬಿಡುತ್ತೆ ಒಂದೊಂದ್ಸರ್ತಿ. ತಪ್ಪು. ನಮ್ಮ ಗಂಡಸ್ತನ ಹೆಣ್ತನ ಸಾಬೀತುಪಡಿಸೋಕ್ಕೋಸ್ಕರ ನಾವು ಮಕ್ಕಳನ್ನ ಹೆರ್ತೀವಿ. ನಮ್ಮ ಖುಷಿಗೋಸ್ಕರ ಅವ್ರನ್ನ ಸಾಕಿ ಬೆಳೆಸ್ತೀವಿ. ಅವ್ರು ದೊಡ್ಡವರಾದ್ಮೇಲೂ ಅವ್ರ ಮೇಲೆ ಆಸೆ ಇಟ್ಕೊಳ್ಳೋದು, ಅಧಿಕಾರ ಚಲಾಯಿಸೋದು ತಪ್ಪು. ಇದನ್ನೆಲ್ಲ ಬಿಟ್ಬಿಡ್ಬೇಕು. ಬಿಟ್ಟಿರೋದಕ್ಕೆ ತಾನೇ ಇವಾಗ ಹೀಗೆ ಒಂಟಿ ಜೀವನ ಅನುಭವಿಸ್ತಾ ಇರೋದು. ಇಲ್ಲ ಗೌರಿ ಇವರೇ, ನೀವು ಯಾವತ್ತೂ ಒಂಟಿ ಅಲ್ಲ, ನಿಮಗೆ ಅಂತ ನಾನಿದ್ದೀನಿ. ಹೌದು, ಇನ್ನು ನಾನು ನೀವು ಎಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ. ಆದರೆ ಬದುಕಿರೋ ಕೊನೆ ಗಳಿಗೆವರೆಗೂ ನಾನು ನಿಮ್ಮ ಒಳ್ಳೆ ಫ್ರೆಂಡಾಗಿ, ಒಳ್ಳೆ ವೆಲ್ ವಿಷರ್ ಆಗಿ ಇರ್ತೀನಿ. ಇನ್ಮೇಲೆ ನೀವು ಒಂಟಿತನ ಫೀಲ್ ಮಾಡಬೇಡಿ. ಈ ಗೌರಿಗೆ ಈ ರಚಿನ್ ಬಂದಿದ್ದಾಯ್ತು. ಅಭಿ ಅಭಿ ಪುಟ್ಟ, ಮಾಮ್. ಅಭಿ ನನ್ನನ್ನು ಒಂಚೂರು ಸುನಂದಮ್ಮನ ಮನೆಗೆ ಡ್ರಾಪ್ ಮಾಡಿಬಿಡು. ಮಾಮ್, ಅದು ನನ್ನ ಸೀನಿಯರ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ. ನಾನು ರೆಡಿ ಆಗಿಲ್ವಾ? ಸುನಂದಮ್ಮನ ಮನೇಲಿ ಏನೋ ಫಂಕ್ಷನ್ ಇದೆ ಕಣೋ, ಬೇಗ ಬಾ ಅಂತ ಹೇಳಿದ್ದಾರೆ. ಒಂದು ಅರ್ಧ ಗಂಟೆ ಅಷ್ಟೇ. ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನೀವು ಎಲ್ಲಿ ಬೇಕಾದರೂ ಹೋಗಿ. ಹಂಗಲ್ಲ ಮಾಮ್, ನೀನಾದರೆ ಫಂಕ್ಷನ್ಗೆ ಹೋಗ್ತಾ ಇದೆಯಾ, ಆದರೆ ನನ್ನ ಸೀನಿಯರ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನೀನು ಇನ್ನೊಂದು ಕಾರಲ್ಲಿ ಹೋಗ್ಬಿಟ್ಟು ಬಾ. ಹಾಸ್ಪಿಟ್ಲಿಗ? ಯಾಕೆ? ಪಾಪ ಅವ್ರಿಗೆ ಮೈಗ್ರೇನ್ ತಲೆನೋವು ಅಂತ. ಹಾಗಾದ್ರೆ ನೀನು ನನ್ನನ್ನು ಡ್ರಾಪ್ ಮಾಡೋದಿಲ್ಲ. ಅಪರೂಪಕ್ಕೆ ಹೆತ್ತಮ್ಮ ಕರಿತಿದ್ದಾಳೆ, ನನ್ನನ್ನು ಬಿಟ್ಬಿಟ್ಟು ಹೆಂಡತಿ ಜೊತೆ ಹೋಗೋ ಹಾಗಾಗ್ಬಿಟ್ಯಾ? ಮಾಮ್, ಯಾಕೆ ಇಷ್ಟೊಂದು ಓವರ್ ಸೆಂಟಿಮೆಂಟಾಗಿ ಆಡ್ತಿದ್ಯಾ? ಈಗ ನಾನು ಏನು ತಪ್ಪು ಹೇಳಿದೆ ಅಂತ? ಅವ್ರಿಗೆ ತಲೆನೋವಿದೆ ಅಂತ ತಾನೆ? ಅಷ್ಟಕ್ಕೂ ಮನೇಲಿ ಇನ್ನೊಂದು ಕಾರ್ ಇದೆ, ಇನ್ನೊಬ್ಬ ಡ್ರೈವರ್ ಇದ್ದಾನೆ, ಆರಾಮಾಗಿ ಹೋಗ್ಬಿಟ್ಟು ಬಾ ಅಂದೆ. ನಾನು ಯಾಕೋ ಆ ಕಾರಲ್ಲಿ ಹೋಗ್ಬೇಕು? ನೀನೇ ನನ್ನ ಜೊತೆ ಬಾ, ಬೇಕಿದ್ರೆ ಅವಳೆ ಆ ಡ್ರೈವರ್ ಕರ್ಕೊಂಡು ಆ ಕಾರ್ ತಗೊಂಡು ಹೋಗ್ಲಿ. ಹಂಗಲ್ಲ ಮಾಮ್, ನೀನು ಡ್ರೈವರ್ ಜೊತೆಲಿ ಆ ಫಂಕ್ಷನ್ ಹೋದ್ರೂ ಫಂಕ್ಷನ್ ನಡೆಯುತ್ತೆ. ಆದರೆ ಸೀನಿಯರ್ ಒಬ್ಬರನ್ನ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಚೆನ್ನಾಗಿರುತ್ತಾ? ಆಯ್ತು ಬಿಡಪ್ಪ, ಈಗ ಮುತ್ಕೊಡೋಳು ಬಂದಿರೋವಾಗ ತುತ್ಕೊಟ್ಟೋಳು ಸಂಕಟ ನಿಂಗೆಲ್ಲ ಅರ್ಥ ಆಗಬೇಕು. ಆಯಿತು, ನೀನು ಅವಳನ್ನು ಕರ್ಕೊಂಡು ಹೋಗಿ ಬೆಚ್ಚಗೆ ಸುತ್ತಾಡ್ಕೊಂಡು ಬಾ. ಮಾಮ್, ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ ನೀನು? ಮುತ್ತು ತುತ್ತು ಅಂತೆಲ್ಲ ಏನೂ ಇಲ್ಲ ಮಾಮ್. ಇನ್ಫ್ಯಾಕ್ಟ್ ಇವರೇನಾದ್ರು ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದು, ನೀನೇನಾದ್ರು ಹಾಸ್ಪಿಟಲ್ಗೆ ಹೋಗೋ ಸಿಚುವೇಶನ್ ಬಂದಿದ್ರೆ ನಾನು 100% ನಿನ್ನ ಜೊತೆಲೇ ಬರ್ತಾ ಇದ್ದೆ. ಅಷ್ಟಕ್ಕೂ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾ ಮಾಮ್ ನಾನು ಹಿಂಗೆ? ಸೊಸೆ ಅದೊಳಗೆ ಮೈಗ್ರೇನ್ ಇದೆ, ಹಾಸ್ಪಿಟಲ್ ಕರ್ಕೊಂಡೋಗಿ ಹುಷಾರು ಮಾಡಿಸ್ಕೊಂಬ ಅಂತ ಹೇಳೋದು ಬಿಟ್ಟು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು. ಆಯಿತು ಬಿಡಪ್ಪ, ನಾನೇನು ಮಾತಾಡಿದ್ರು ತಪ್ಪೇ. ಇವಾಗ ಧಾರಾಳವಾಗಿ ಕರ್ಕೊಂಡು ಹೋಗು. ನನ್ನ ಮಾತಿಗಾಗಲಿ ಪ್ರೀತಿಗಾಗಲಿ 3 ಕಾಸಿನ ಬೆಲೆ ಇಲ್ಲ ಈ ಮನೇಲಿ. ಅಮ್ಮ, ಹಾಗೆಲ್ಲ ಅಂದ್ಕೋಬೇಡಿಮ್ಮ. ಅಭಯ್ಗೆ ಈಗಲೂ ನೀವಂದರೆ ಪ್ರಾಣ. ಒಂದೊಂದ್ಸಲ ಗೊತ್ತಾಗ್ದೆ ಏನೋ ಮಾತಾಡ್ಬಿಡ್ತಾನಷ್ಟೇ. ಅಭಯ್, ನೀನು ಅಮ್ಮನ ಜೊತೆಲಿ ಹೋಗು.
ಮತ್ ನೀವು? ನನಗೆ ತಲೆ ನೋವ್ತಾ ಇಲ್ಲ. ಇವಾಗ ತಾನೇ ಹೇಳಿದ್ರಲ್ರಿ. ಅದು ಸಡನ್ ಆಗಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಳ್ಳು ಹೇಳಿದೆ ಅಷ್ಟೇ. ನೋಡಿದ್ಯಾ, ಸುಳ್ಳು ಹೇಳೋ ಹೆಂಡತಿನ ವಹಿಸ್ಕೊಂಡು ಪಾಪದ ಹೆತ್ತಮ್ಮನ್ ಬಿಟ್ಟು ಹೋಗ್ತಿದ್ಯಲ್ಲೋ. ಒಂದು ನಿಮಿಷ ಇರು ಮಾಮ್. ರೀ ಸೀನಿಯರ್, ನೀವು ಇವಾಗ ಸುಳ್ಳು ಹೇಳ್ತಾ ಇದ್ದೀರಾ ನೋಡ್ರಿ. ಅಮ್ಮಂಗೆ ಬೇಜಾರಾಗುತ್ತೆ ಅಂತ ಸುಳ್ಳು ಹೇಳ್ಬಿಡಿ, ಆಮೇಲೆ ನಿಮ್ದೇ ತಪ್ಪಾಗುತ್ತೆ. ಮಾಡಿದ ತಪ್ಪನ್ನ ಒಪ್ಕೋತಾ ಇದ್ದೀನಿ ಅಲ್ವಾ. ನನಗೆ ನಿಜವಾಗ್ಲೂ ತಲೆ ನೋವ್ತಾ ಇಲ್ಲ. ನಿನ್ನ ಜೊತೆ ಸುತ್ತಾಡಬೇಕು ಅನ್ನಿಸ್ತು, ಅದಕ್ಕೆ ಹಾಗೆ ಸುಳ್ಳು ಹೇಳಿದೆ. ರೀ ಇದನ್ನ ನಾನು ನಂಬೇಕಾ? ಬೇಗ ಬನ್ನಿ, ಟೈಮ್ ಆಯ್ತು, ಇಲ್ಲಾಂದ್ರೆ ಡಾಕ್ಟರ್ ಸಿಗಲ್ಲ. ಹೇಳ್ದೆ ಅಲ್ವಾ ನಾನು ಎಲ್ಲಿಗೂ ಬರಲ್ಲ ಅಂತ. ಬೇಕಾದ್ರೆ ಮೊದಲು ಅಮ್ಮನ್ನ ಕರ್ಕೊಂಡು ಹೋಗಿ ಬಿಟ್ವಾ, ಆಮೇಲೆ ನಾವು ಹೋಗೋಣ. ಇದಕ್ಕೆ ಮೇಲೆ ಇದು ವಿಷಯಕ್ಕೆ ಚರ್ಚೆ ಬೇಡ ಪ್ಲೀಸ್, ನನಗೋಸ್ಕರ.